ಎಮ್ಮೆಹಟ್ಟಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಆ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಾ. ಶಾಮಿಯಾನ ಟೇಬಲ್ಗಳನ್ನು ಹಾಕಿರುವಂತಹ ಗ್ರಾಮಸ್ಥರು ಸಂಜೆ ವೇಳೆಗೆ ಗ್ರಾಮಕ್ಕೆ ಮೃತದೇಹಗಳನ್ನ ತರಲಾಗ್ತಾ ಇದೆ. ಇದಾಗಲೇ ಆವಾಗಲೇ ತೋರಿಸಿದ್ವಲ್ಲ ಯಾವ ರೀತಿ ಆಂಬ್ಯುಲೆನ್ಸ್ಗಳನ್ನ ತರಿಸಿಕೊಂಡು ಅದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ ಅಂತ. ಸಂಜೆ ವೇಳೆಗೆ ಗ್ರಾಮಕ್ಕೆ ತರಲಾಗುತ್ತೆ. ಹಾಗಾಗಿ ಅಂತಿಮ ಸಿದ್ಧತೆಗಳಾಗ್ತಾ ಇದೆ ಇಲ್ಲಿ ಅಂತಿಮ ದರ್ಶನಕ್ಕೆ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ಎಮ್ಮೆಹಟ್ಟಿ ಗ್ರಾಮದ ದೃಶ್ಯಗಳಿದು. ಶಾಲೆಯ ಆವರಣದಲ್ಲಿ ಅಂತಿಮ ದರ್ಶನಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಎಮ್ಮೆಹಟ್ಟಿ ಗ್ರಾಮದ ಸರ್ಕಾರಿ ಶಾಲೆಯ ದೃಶ್ಯ ಇದು. ಶಾಮಿಯಾನ ಟೇಬಲ್ಗಳನ್ನು ಹಾಕಿ ಗ್ರಾಮಸ್ಥರು ಸಿದ್ಧತೆಯಲ್ಲಿ ತೊಡಗಿದ್ದಾರೆ. ನಮ್ಮ ಪ್ರತಿನಿಧಿ ಬಸವರಾಜ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ನೋಡೋಣ ಬನ್ನಿ. ರಸ್ತೆ ಅಪಘಾತದಲ್ಲಿ 13 ಜನ ಮೃತಪಟ್ಟರು. ಅದರ ನಂತರ ಏನು ಶಿವಮೊಗ್ಗ ತಾಲೂಕಿನ ಭದ್ರಾವತಿ ಎಮ್ಮೆಟ್ಟಿ ಗ್ರಾಮ ಇದೆ. ಎಲ್ಲರೂ ಕೂಡ 13 ಜನರು ಕೂಡ ಎಮ್ಮೆಟ್ಟಿ ಗ್ರಾಮಸ್ಥರಾಗಿದ್ದಾರೆ. ಎಮ್ಮೆಟ್ಟಿ ಏನು ಗ್ರಾಮ ಇದೆ, ಎಮ್ಮೆಟ್ಟಿ ಗ್ರಾಮದಲ್ಲಿ ಬೆಳಗ್ಗೆಂದು ಕೂಡ ಒಂದು ರೀತಿಯಿಂದ ದುಃಖ ಮಡುಗಟ್ಟಿದೆ. ಗ್ರಾಮಸ್ಥರು ಕೂಡ ಸಾಕಷ್ಟು ಆತಂಕದಲ್ಲಿದ್ದಾರೆ, ಬೇಸರದಲ್ಲೇ ನೋಡಿದ್ದಾರೆ. ಸಹಜವಾಗಿ ಕೂಡ ಎಲ್ಲ ಒಂದೇ ಕುಟುಂಬದ 13 ಜನರು ಮೃತಪಟ್ಟಿದ್ದಾರೆ. ಅಂದರೆ ಚಿಕ್ಕಪ್ಪ ದೊಡ್ಡಪ್ಪ ಸಂಬಂಧಿಗಳಾಗಿದ್ದಾರಲ್ಲ 13 ಜನರು ಕೂಡ. ಹಾಗೆ 13 ಜನರದ್ದು ಕೂಡ ಒಟ್ಟಿಗೆ ಅಂತ್ಯಕ್ರಿಯೆ ಮಾಡಲಿಕ್ಕೆ ಇಡುವಂತ ಎಲ್ಲ ಗ್ರಾಮಸ್ಥರು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಅದರ ಜೊತೆಗೆ ಸಂಜೆ ಏನು ಮರಣೋತ್ತರ ಪರೀಕ್ಷೆ ನಂತರ ಏನು ಮೃತ ಶರೀರ ಬರ್ತವೆ, ಅದರ ನಂತರ ಅವ್ರನ್ನ ಅಂತಿಮ ದರ್ಶನ ವ್ಯವಸ್ಥೆ ಕೂಡ ಸರ್ಕಾರಿ ಶಾಲೆಯಲ್ಲಿ ಮಾಡಲಾಗಿದೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಗ್ರಾಮಸ್ಥರಿದ್ದಾರೆ. ಅಂದ್ರೆ ಏನು ಮೃತಪಟ್ಟಂತ ಇವ್ರ ಜೊತೆ ಎಲ್ಲ ಒಡನಾಟ ಹೊಂದಿದವರು. ಸರ್, ಎಷ್ಟು ಗಂಟೆಗೆ ಆಯ್ತು, ಏನೇನಾಯ್ತು ಮಾಹಿತಿ ಸಿಕ್ತು? ಮೃತಪಟ್ಟಂತವ್ರು ಯಾರು ಅಂತ? ಸರ್, ಮೃತಪಟ್ಟವರು ಎಷ್ಟು ಗಂಟೆಗೆ ಆಯ್ತು ಅಂದ್ರೆ 3 ಗಂಟೆ 35 ನಿಮಿಷಕ್ಕೆ ಸರ್. 3 ಗಂಟೆ 35 ನಿಮಿಷಕ್ಕೆ ಮೃತಪಟ್ಟಿರೋದು. ಅದು ಹಾವೇರಿಯಲ್ಲಿ ಜಿಲ್ಲಾ ಇವರೆಲ್ಲ ಪೊಲೀಸ್ನವ್ರು ನೋಡಿರೋದು ಸರ್ 5:15 ಸರ್. ಅದು ಮೃತಪಟ್ಟಾಗ 5:15 ನೋಡ್ಯಾರ ಸರ್. 5:15 ನೋಡಿದಾಗ ಯಾವ ಊರವರು ಅಂತ ಇದು ಮಾಡ್ಯಾರ ಸರ್. ಅಲ್ಲಿ ಯಾರೂ ಇಲ್ಲ, ಜ್ಞಾನ ತಪ್ಪಿರೋ ಕಡೆಯಿಂದ ಏನೋ ಅಡ್ರೆಸ್ ಮೂಲಕ ಇಂದ ಅವರು ಎಮ್ಮೆಟ್ಟಿ ಗ್ರಾಮಸ್ಥರು ಅಂತ ಒಂದು ಹುಡುಗಿ ಅಂಗವಿಕಲಕ್ಕೆ ಸರ್. ಅದು ಅಂಗವಿಕಲಕ್ಕೆ ಆ ಹುಡುಗಿ ಹೇಳಿ ಸರ್. ಆ ಹುಡುಗಿ ಹೇಳಿರೋ ಸರ್, ನಾವು ಎಮ್ಮೆಟ್ಟಿ ಗ್ರಾಮಸ್ಥರು, ಹಿಂಗೆ ಭದ್ರಾವತಿ ತಾಲೂಕು ಶಿವಮೊಗ್ಗ ಜಿಲ್ಲೆ ಎಮ್ಮೆಟ್ಟಿ ಗ್ರಾಮಸ್ಥರು ಅಂತ ಹೇಳಿ ಸರ್. ಹೌದು ಸರ್. ಈ ಎಮ್ಮೆಟ್ಟಿ ಗ್ರಾಮಸ್ಥರು ಅಂತ ಹೇಳಿ ನಿಮ್ಗೆಲ್ಲ ಮೃತಪಟ್ಟರು ಅಂತ ನಿಮ್ಗೆ ಗೊತ್ತಾಗಿದೆ ಯಾವಾಗ? ಅದ ನಂತರ ಏನಾಗತ್ತಂತ ಗ್ರಾಮದಲ್ಲಿ ಗೊತ್ತಾಗಿತ್ತು ಸರ್. ನಮಗೆ 7 ಗಂಟೆಗೆ ಸರ್ ಗೊತ್ತಾಗಿದ್ದು ಗ್ರಾಮದಲ್ಲಿ. 7 ಗಂಟೆಗೆ ಗೊತ್ತಾದ್ಮೇಲೆ ನಮ್ಮ ಗ್ರಾಮದಾಗೆ ಒಂಥರ ಸೂಚನೆ ಇದಾಗ್ಬಿಡ್ತು ಸರ್. ಗ್ರಾಮನೇ ಎಲ್ಲ ದುಃಖದಾಗ ಐತೆ ಸರ್. ನಾವು 300 ಮನೆ ಗ್ರಾಮ ಸರ್. ಎಲ್ಲ ಮರಾಠಿಯರ್ ಸರ್. ನಾವು 300 ಗ್ರಾಮದವರು ಎಲ್ಲೂ ಹೋಗಿಲ್ಲ ಸರ್. ಬೆಳಗಿಂದ ಎಲ್ಲ